ಎಲ್ಲ ನನ್ನ ವೀಕ್ಷಕರಿಗೆ ಅಮೃತ ಜೈ ಹೆಲ್ದಿ ಲೈಫ್ ಸ್ಟೈಲ್ಗೆ ಮತ್ತೊಮ್ಮೆ ಸ್ವಾಗತ. ಗ್ಯಾಸ್ ಬಳಸದೇನೆ ಅಡಿಗೆನೆ ಮಾಡದೇನೆ ಒಂದು ಆರೋಗ್ಯಕರವಾದಂತ ಬೆಳಗಿನ ತಿಂಡಿ ರೆಡಿ ಮಾಡೋದು ಹೇಗೆ ಅಂತ ನೋಡೋಣ. ಇದನ್ನ ತಗೊಳ್ಳೋದ್ರಿಂದ ನಿಮ್ಗೆ ಬೇಗ ಹಸಿವಾಗೋದಿಲ್ಲ. ಮನೇಲಿರುವಂತ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನ, ಫ್ರೂಟ್ಸ್, ಸೀಡ್ಸ್, ನಟ್ಸ್ ನ ಯೂಸ್ ಮಾಡ್ಕೊಂಡು ಮಾಡುವಂತ ತಿಂಡಿ ಇದು. ವೆಯ್ಟ್ ಲಾಸ್ ಮಾಡೋರಿಗಂತೂ ಒಂದು ಒಳ್ಳೆ ರೆಸಿಪಿ. ಏನ್ ಗೊತ್ತಾ? ಓಟ್ಸ್ ಪುಡ್ಡಿಂಗ್. ಅಯ್ಯೋ, ಓಟ್ಸ್ ಪುಡ್ಡಿಂಗ ನಮ್ಗೆ ಗೊತ್ತು ಬಿಡಿ, ರಾತ್ರಿ ಹಾಲಲ್ಲಿ ಓಟ್ಸ್ ನ ನೆನ್ಸ್ಬಿಟ್ಟು ಬೆಳಗ್ಗೆ ತಿನ್ನೋದು ಅಂತ ಅನ್ಕೊಳ್ಬೇಡಿ. ಸಕ್ಕರೆ, ಬೆಲ್ಲ, ಜೇನುತುಪ್ಪ, ಡೈರಿ ಪ್ರಾಡಕ್ಟ್ಸ್ ಏನು ಯೂಸ್ ಮಾಡಿದ್ರೇನೆ ಹೇಗ್ ಮಾಡೋದು ಅಂತ ನೋಡೋಣ. ಮೊದ್ಲಿಗೆ ಬಾದಾಮಿ ಹಾಲನ್ನ ತಯಾರಿಸ್ಕೊಳ್ಬೇಕು. ಬಾದಾಮಿನ ನೆನೆಸಿ ಬ್ಲೆಂಡ್ ಮಾಡ್ಕೊಂಡ್ರೆ ಬಾದಾಮಿ ಹಾಲು ರೆಡಿ ಆಗುತ್ತೆ. ಇದು ನ್ಯಾಚುರಲ್ ಆಗಿ ಮನೆಯಲ್ಲೇನೆ ತಯಾರಿಸಿರೋದು. ಇದು ವೀಗನ್ ಮತ್ತು ಪ್ಲಾಂಟ್ ಬೇಸ್ಡ್ ಮಿಲ್ಕ್. ರೆಡಿ ಆಯ್ತು. ಈಗ ಒಂದು ಬೌಲ್ಗೆ ರೋಲ್ಡ್ ಓಟ್ಸ್ ನ ತಗೊಳ್ಬೇಕು. ನಿಮ್ಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟನ್ನ ನೋಡಿ ರೋಲ್ಡ್ ಓಟ್ಸ್ ನ ಯೂಸ್ ಮಾಡ್ಕೊಳ್ಳಿ. ತಯಾರಿಸಿರುವಂತ ಹಾಲುನು ಹಾಕಿ ಓವರ್ ನೈಟ್ ಆದ್ರೂ ಸೋಕ್ ಮಾಡ್ಬೋದು, ಇಲ್ಲ ಅಂದ್ರೆ ಒಂದು 2 ಅವರಿಂದ 3 ಅವರ್ ಆದ್ರೂ ಸೋಕ್ ಮಾಡ್ಬೋದು. ಸೋಕ್ ಮಾಡಿರುವಂತ ಈ ಒಂದು ಓಟ್ಸ್ಗೆ ದಾಳಿಂಬೆ, ಬಾಳೆಹಣ್ಣು, ಸಪೋಟ, ಮಾವಿನ ಹಣ್ಣು ಇಡ್ತಾ ಇದ್ದೀನಿ. ನಿಮ್ಗೆ ಏನ್ ಹಣ್ಣಿದ್ರೆ ಅದನ್ನ ಯೂಸ್ ಮಾಡ್ಕೊಳ್ಬಹುದು. ಈಗ ಎಲ್ಲಾ ಸೀಡ್ಸ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಟ್ಸು, ನಿಮ್ಗೆ ಸೀಡ್ಸ್ ಮತ್ತೆ ನಟ್ಸು ಮನೇಲಿ ಏನಿದೆಯೋ ಅದನ್ನ ಯೂಸ್ ಮಾಡ್ಕೊಳ್ಬಹುದು. ಬನಾನಾ ಮತ್ತೆ ಡೇಟ್ಸ್ ಯೂಸ್ ಮಾಡೋದ್ರಿಂದ ಅದರಲ್ಲಿರುವಂತ ಸ್ವೀಟ್ನೆಸ್ ಸಾಕಾಗುತ್ತೆ. ಇನ್ನೊಂದ್ ವೇಳೆ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಜೇನುತುಪ್ಪನ ಉಪಯೋಗಿಸ್ಕೊಳ್ಬಹುದು. ಅಷ್ಟೇ, ನಿಮ್ದು ಬ್ರೇಕ್ಫಾಸ್ಟ್ ರೆಡಿ ಆಯ್ತು. ಹೈ ಪ್ರೋಟೀನ್ ಮತ್ತು ಫೈಬರ್ ಬ್ರೇಕ್ಫಾಸ್ಟ್ ರೆಡಿ ಆಯ್ತು. ನೋಡಕ್ಕೆ ಎಷ್ಟು ಕಲರ್ಫುಲ್ ಅಂಡ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆಯೋ ದೇಹಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಬ್ಯುಸಿ ಮಾರ್ನಿಂಗ್ಸ್ ಅಲ್ಲಿ ಗ್ಯಾಸ್ ಇಲ್ಲ, ಕುಕ್ ಮಾಡಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಇದನ್ನ ಟ್ರೈ ಮಾಡಿ.